ನಾಳೆ ನಟ ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪ್ರಕರಣ ಲೀಸ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ಕೇಸ್ ಲೀಸ್ಟ್ ಆಗಿದೆ. ಹೀಗಾಗಿ ನಾಳೆಗೆ ಏನಾಗುತ್ತೆ, ನಟ ದರ್ಶನ್ ಅವರ ಜಾಮೀನು ಮತ್ತೆ ರದ್ದಾಗತ್ತಾ ಅಥವಾ ಈಗಾಗಲೇ ಕೊಟ್ಟಿರುವಂಥ ಜಾಮೀನಿಗೆ ಮತ್ತೆ ಮಾನ್ಯತೆ ಸುಪ್ರೀಂ ಕೋರ್ಟ್ ಕೊಡುತ್ತಾ? ಸಹಜವಾಗಿಯೇ ಪ್ರಶ್ನೆ ಇದೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಿದಂಥ ರಾಜ್ಯ ಸರ್ಕಾರ ದರ್ಶನ್ ಜಾಮೀನು ರದ್ದು ಮಾಡಬೇಕು ಅಂತ ವಾದವನ್ನು ಕೂಡ ಮಾಡಿತ್ತು. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ಪ್ರಶ್ನೆ ಮಾಡಿದಂಥ ಸರ್ಕಾರ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದಂಥ ಸರ್ಕಾರ ಈಗಾಗಲೇ ವಾದ ಪ್ರತಿವಾದ ಆಲಿಸಿರುವಂಥ ಸುಪ್ರೀಂ ಕೋರ್ಟ್ ನಾಳೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲರ ವಾದವನ್ನು ಕೇಳಲಾಗಿದೆ, ಜೊತೆಗೆ ಹಲವಾರು ಅಬ್ಸರ್ವೇಷನ್ ಕೂಡ ಸುಪ್ರೀಂ ಕೋರ್ಟ್ ಮಾಡಿದೆ. ಹಾಗಾಗಿ ಏನಾಗುತ್ತೆ, ಯಾವ ರೀತಿಯಾದಂಥ ನಿರ್ಧಾರ ಬರುತ್ತೆ, ನಾಳೆ ಯಾವ ಆದೇಶ ಪ್ರಕಟವಾಗುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದೆ. ಯಾಕೆಂದರೆ ಒಂದು ವೇಳೆ ಜಾಮೀನು ರದ್ದಾದರೆ ಸಂಪೂರ್ಣವಾಗಿ ಈಗ ಹೊಸ ತಿರುವನ್ನು ಪಡೆದುಕೊಳ್ಳುತ್ತೆ ಪ್ರಕರಣ. ಯಾಕೆಂದರೆ ಈಗಾಗಲೇ ನಟ ದರ್ಶನ್ ಜಾಮೀನು ಪಡೆದು ಹೊರಗಡೆ ಶೂಟಿಂಗ್ ಕೂಡ ಮಾಡ್ತಿದ್ದಾರೆ, ವಿದೇಶದಲ್ಲೂ ಕೂಡ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾದ್ರು ರದ್ದಾದರೆ ಮತ್ತೆ ಜೈಲು ಪಾಲಾಗುವಂಥ ಆತಂಕ ದರ್ಶನ್ಗಿದೆ ಮತ್ತು ಆತನ ಸಹಚರರಿಗಿದೆ.